ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮತ್ತೊಂದು ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ ರೀ. ಇವತ್ತಿನ ವಿಡಿಯೋದಾಗಿನ ವಿಶೇಷತೆ ಏನಪ್ಪ ಅಂತಂದ್ರೆ, ಸೊಂಟಿ ಬೀಜ ಹಾಕೋ ಮುನ್ನ ನಾವು ಮಡಿ ಕಟ್ಟೋದು ಹೇಗೆ, ಅದು ಎಷ್ಟು ಉದ್ದ ಅಳತೆ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ವಿಡಿಯೋನ ವೀಕ್ಷಕರೇ ಪೂರ್ಣ ನೋಡಿದ್ರೆ ನಿಮಗೂ ಇದರೊಳಗಿನ ವಿಷಯ ಅರ್ಥ ಆಕತಿ. ಏನಪ್ಪ ಇವತ್ತಿನ ವಿಷಯ ಅಂತಂದ್ರೆ, ಕಡಿಮೆ ಖರ್ಚಿನಾಗ ಸೊಂಟಿ ಮಡಿಗಳನ್ನ ಕಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಯಾರೆಲ್ಲ ನನ್ನ ಗೆಳೆಯರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಗೆಳೆಯರೇ, ಇವತ್ತಿನ ವಿಡಿಯೋದಾಗಿನ ವಿಶೇಷತೆ ನೋಡ್ಕೊಂಡು ಬರೋಣ. ನೋಡಿ ಗೆಳೆಯರೇ, ಏನಪ್ಪ ಅಂತಂದ್ರೆ ನಾವು ಈ ರೀತಿ ರೆಡಿ ಮಾಡ್ಕೊಂಡೇವೆ ಹೊಲನ. ಹೆಂಗಪ್ಪ ಅಂತಂದ್ರೆ, ಪೂರ್ವ ಪಶ್ಚಿಮಕ್ಕೆ ನಾವು ಕಾಲುವೆ ಮಾಡ್ಕೊಂಡಿದ್ದೀವಿ. ಕಾಲುವೆ ಯಾವ ರೀತಿ ಮಾಡ್ಕೊಂಡೇವಪ್ಪ ಅಂತಂದ್ರೆ, 1.5 ಫೂಟ್ ತೆಗ್ ಮಾಡ್ಕೊಂಡಿದ್ದೀವಿ. ಎಷ್ಟಪ್ಪ ಅಂತಂದ್ರೆ, ಒಂದು ಕಾಲುವೆಕ್ಕೆ ಇನ್ನೊಂದು ಕಾಲುವೆಕ್ಕಂದ್ರೆ 18 ಫೀಟ್ ಅಗಲ ಮಾಡ್ಕೊಂಡಿದ್ದೀವಿ. ಅಗಲ ಮಾಡಿಕೊಂಡ್ರೆ 18 ಫೀಟ್ ಒಳಗೆ ನಾವು ಮಡಿ ಮಾಡೋದು ಹೇಗಪ್ಪ ಅನ್ನೋದು ಸ್ವಲ್ಪ ರೈತರಿಗೆ, ಹೊಸದಾಗಿ ಮಾಡೋ ಶುಂಠಿ ಬೆಳೆಗಾರಿಗೆ ಚಿಂತಿರ್ತೈತಿ. ಏನಿಲ್ಲರಿ, ಇದು ಭಾಳ ಸುಲಭ ಐತ್ರಿ, ಖರ್ಚು ಕಡಿಮೆ ಇದ್ರಿ. ಈ ರೀತಿ ಮಾಡ್ಕೋಬೇಕು ನೀವು. ಏನಿಲ್ಲರಿ, ನೀವು ಪೂರ್ವ ಪಶ್ಚಿಮಕ್ಕೆ ಕಾಲುವೆ ತೆಗ್ಸಿದ್ರೆ ನಾವೇನು ಮಾಡ್ಬೇಕಂದ್ರೆ, ಉತ್ತರಕ್ಕೆ ದಕ್ಷಿಣಕ್ಕೆ ಮಡಿ ಅತಿ ಮಾಡ್ಕೋಬೇಕು. ನಿಮ್ಮ ಕಡೆ, ನಿಮ್ಮ ಊರ ಕಡೆ ಯಾವ ರೀತಿ ಮಾಡ್ಕೊಂಡಿರ್ತಾರೋ ನಮಗೆ ಗೊತ್ತಿಲ್ಲ. ನಮ್ಮ ಕಡೆ ನಾವೆಲ್ಲ ಈಗ ಭಾಳ ದಿನದಿಂದ ಶುಂಠಿ ಬೆಳೆಯಾಕೆ ಕುಂತು ನಾವು ಹೆಂಗೆ ಮಾಡ್ಕೊತೇವಪ್ಪ ಅಂದ್ರೆ, ಒಂದು ಮಡಿಗೆ 3.5 ಫೂಟ್ 3.5 ಫೂಟ್ ಅಗ್ಲ ಥರ ನಾವು ಲೈನೌಟ್ ಹಿಡಿದು ಅಷ್ಟಕ್ಕೂ ಸುಣ್ಣ ಹಾಕ್ಕೊಂಬಿಡ್ತೀವಿ. ನೋಡಿ ಇಲ್ಲಿ ಕಾಣ್ತಾ ಇದ್ದಿಲ್ಲ, ಈ ರೀತಿ ಸುಣ್ಣ ಹಾಕ್ಕೋಬೇಕು. ಏನ್ರಿಪ್ಪ, ಈಗ ನಾವು ರೈತರು ಏನು ಮಾಡಿಬಿಡ್ತಾರೆ, ನಮಗೇನು ಹೊಸದಾಗಿ ಮಾಡ್ತಾಯಿದ್ದೀವಿ, ನಮಗೇನು ಗೊತ್ತಿಲ್ಲ, ಸುಮ್ಮನೆ ಗುತ್ತಿಗೆ ಕೊಟ್ಟು ಮಾಡಿಸ್ಬಿಟ್ರೆ ಆತಂತ ಅಂದ್ಕೊಳ್ತೀರಿ. ಅದಕ್ಕೆ ಗುತ್ತಿಗೆಗೆ ಎಷ್ಟು ಹೋಗತ್ರಿಪ್ಪ ಖರ್ಚು? ಒಂದು 15-20 ಸಾವಿರ ರೂಪಾಯಿ ಅಂತೂ ಬೇಕು. 2 ಎಕರೆ ಮಾಡ್ಬೇಕಂದ್ರೆ ಈ ರೀತಿ ಸುಣ್ಣ ಹಾಕಿ ಮಡಿ ಕಟ್ಬೇಕಂದ್ರೆ ಒಂದು 20 ಸಾವಿರ ರೂಪಾಯಿ ಅಂತೂ ತೊಗೊಳ್ತಾರೆ. ಅದಕ್ಕಾಗಿ ಈ ಸಣ್ಣ ಖರ್ಚಿನಾಗ ನಾವು ಖರ್ಚು ಕಡಿಮೆ ಆಗಿರ್ಬೇಕು ಅನ್ನೋ ವಿಚಾರದಾಗ ಮಾಡಿದರೆ, ಈಗ ನೋಡಿರಿ, ನಾವು 3 ಜನ ನೋಡಿರಿ, ಒಬ್ಬ ಲೈನ್ ಹಿಡ್ಕೊಂಡಾನ, 2 ಜನ ಸುಣ್ಣ ಹಾಕ್ಕೊಂತ ಹೊಂಟಾರೆ. ಈ ರೀತಿ ಖರ್ಚು ಕಡಿಮೆ ಮಾಡಿಕೊಂಡ್ರೆ ಈ ರೈತರಿಗೆ ಹಣದ ಉಳಿತಾಯ ಆಕೈತ್ರಿ. ಈ ರೀತಿ ನೋಡಿಕೊಂಡು ಈ ರೀತಿ ಮಾಡಿದರೆ ನಿಮಗೂ ದುಡ್ಡು ಉಳಿತಾಯ ಆಕೈತಿ. ಮತ್ತು ಅದೇ ದುಡ್ಡನ್ನ ಇನ್ನೊಂದಕ್ಕೆ ಬೇರೆ ರೀತಿ ಖರ್ಚು ಮಾಡ್ಬೋದು. ಸುಮ್ಮನೆ ನಾವು ಏನು ಗುರುತಿರಲಾರ್ದೆ ಸುಮ್ಮನೆ ಆಳಿಗೆ ದುಡ್ಡು ಕೊಟ್ಟು ಮಾಡೋದ್ರಿಂದ ನಮ್ಗೆ ಖರ್ಚು ಮೈ ಮೇಲೆ ಬರ್ತೈತಿ. ಮೊದಲೇ ಈ ಸೊಂಟೆ ಬೆಳೆ ದುಡ್ಡಿನ ಮೇಲೆ ಇದು ನಿಂತಿರೋದು. ಎಷ್ಟು ಖರ್ಚು ಮಾಡಿ ಅವಕ್ಕೆ ರಾಸಾಯನಿಕ ಗೊಬ್ಬರ, ಔಷಧಿ ಹೊಡೆದ್ರೆ ಸರಿಯಾಗಿ ಬರೋದಿಲ್ಲ. ನಾವು ಮೊದಲೇ ಈ ರೀತಿ ಖರ್ಚು ಮಾಡಿಕೊಂಡ್ರೆ ನಿಮ್ಮ ಮೇಲೆ ರೈತರಿಗೆ ಹಣದ ಕೊರತೆಯೂ ಆಗ್ಬೋದು. ಅದಕ್ಕಾಗಿ ನೋಡಿರಿ, ಈ ರೀತಿ ನೀವು ಮಾಡ್ಕೊರಿ. ನೋಡಿರಿ, ಪೂರ್ವ ಪಶ್ಚಿಮಕ್ಕೆ ನೀವು ಕಾಲುವೆ ಮಾಡಿಸಿದ್ರೆ ನಿಮ್ಮ ಜಮೀನಿನ ಎಷ್ಟಾಗಿ ಡೌನ್ ಐತಿ ಆ ರೀತಿ ನೋಡ್ಕೊರಿ. ನಿಮ್ಮ ಹೊಲದಾಗಿಂದ ಹಂಗೆ ಡೌನ್ ಇದ್ದಾಗ, ಏನು ಎತ್ತರ ಇದ್ದಾಗ ನಿಮಗೆ ಯಾವ ರೀತಿ ನೀರು ಹರಿದು ಹೋಗ್ತೈತೆ ಅನ್ನೋದು ಮೊದಲು ನೋಡಿಕೊಂಡು ಆ ರೀತಿ ಕಾಲುವೆ ಮಾಡಿರಿ. ಕಾಲುವೆ ಮಾಡಿದ ಮೇಲೆ ಅದ್ರ ತದ್ ವಿರುದ್ಧ ನೀವು ಮಡಿ ಮಾಡಿರಿ. ಈ ಪೂರ್ವ ಪಶ್ಚಿಮಕ್ಕಿದ್ರೆ ಉತ್ತರ ದಕ್ಷಿಣಕ್ಕೆ ಮಡಿ ಮಾಡಿರಿ. ಇಲ್ಲ ಉತ್ತರ ದಕ್ಷಿಣಕ್ಕೆ ಕಾಲುವೆ ಇದ್ರೆ ಪೂರ್ವ ಪಶ್ಚಿಮಕ್ಕೆ ಮಾಡಿರಿ. ಇದೊಂದು ಮೇನ್ ತಿಳ್ಕೊರಿ. ಈ ಮಡಿ ಮಾಡುವಿಕೆದ್ದು ಇಷ್ಟ ಸಣ್ಣ ಖರ್ಚಿನಾಗ ನೀವು ಈ ರೀತಿ ಮಾಡಿಕೊಂಡು ಹಣನ ಉಳಿಸ್ಕೋರಿ ಅಂತ. ಹೀಗಾಗಿ ಎಲ್ಲರಿಗೂ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.